ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಸೆಮಿ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇವತ್ತು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕೋದು. ಸೊ ಫಸ್ಟ್ ಇಲ್ಲಿ 6 ದಾರನ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೇನು ಗಂಟು ಹಾಕೊಳ್ಳೋದು ಬೇಡ. ಇದಕ್ಕೆ ನಾನು 11 ನಂಬರ್ ನೀಡಲ್ ತೊಗೊಂಡಿನಿ, 0.7 mm. ನೆಕ್ಸ್ಟ್ ನಾನು ಇಲ್ಲಿ ಗೋಲ್ಡನ್ ಬೀಡ್ಸ್ 3 mmದು ರೌಂಡ್ ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಫಸ್ಟಿಗ ಇದು ಸೀರೆದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ನಾವು ಡಿಸೈನ್ನ ಬ್ಯಾಕ್ ಸೈಡಿಂದನೇ ಡಿಸೈನ್ ಹಾಕೋದು. ಇದು ಪೂರ್ತಿ ಲಾಸ್ಟಲ್ಲಿ ಫ್ರಂಟಿಂದ ನೀಟಾಗಿ ಕರೆಕ್ಟ್ ಕಾಣಿಸುತ್ತೆ. ಸೊ ಪೂರ್ತಿ ಸೀರೆನ ಬ್ಯಾಕ್ ಸೈಡಿಂದನೇ ಹಾಕೋದು. ಕನ್ಫ್ಯೂಸ್ ಆಗಬೇಡಿ, ಬ್ಯಾಕ್ ಸೈಡಿಂದನೇ ಹಾಕಿ ಫಸ್ಟು 6 ದಾರನ ಗಂಟು ಹಾಕ್ಕೊಳ್ದೇ ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ಪೂರ್ತಿ ದಾರನ ತಕ್ಕೋಬೇಕು. ಆಮೇಲೆ ಇಲ್ಲಿ ನಾರ್ಮಲಾಗಿ ಹೇಗೆ ಗಂಟು ಹಾಕ್ತೀವಲ್ಲ ಹಾಗೆ 2 to 3 ಟೈಮ್ಸ್ ಈ ರೀತಿ ಲಾಕ್ ಮಾಡಿ. ನಾವು ಫಸ್ಟೇ ಗಂಟು ಹಾಕಿದರೆ ಸೀರೆ ಫ್ರಂಟ್ ಸೈಡ್ ಬಂದುಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ಈ ರೀತಿ ಲಾಕ್ ಮಾಡ್ತಿದ್ದೀನಿ ನಾನು ಫಸ್ಟು. ಸೊ ಇದು ಉಲ್ಟಾಯಿಂದ ಹಾಕ್ತಿದ್ದೀವಿ ಸೀರೆನ, ನೆನಪಿರಲಿ. ಸೊ ಇಲ್ಲಿ 3 ಟೈಮ್ಸು ನಾರ್ಮಲಿ ಲಾಕ್ ಮಾಡಿ ಕಂಟಿನ್ಯೂ ದಾರನ ಕಟ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಇಲ್ಲಿ ಬ್ಯಾಕ್ ಸೈಡ್ಗೆ ಗಮ್ ಹಚ್ಚಿ ಹಾಕೊಳ್ಳೋಣಂತೆ. ಸೊ ಈಗ ಬ್ಯಾಕ್ ಸೈಡಿಂದನೇ ವರ್ಕ್ ಹಾಕಿ ಫಸ್ಟ್ ಈಗ ನೀಡಲ್ನ ನಾವೇನಿಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಅದೇ ಗ್ಯಾಪಲ್ಲೇ ಹಾಕಿ ದಾರ ತೊಗೊಂಡು ಬನ್ನಿ. ಅಂದರೆ ನೀಡಲ್ ಮೇಲೆ ಒಂದು ದಾರ ಬರುತ್ತೆ. ಸೊ ಈಗ ದಾರನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವೇನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕಕ್ಕೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಕಂಬ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕಂಟಿನ್ಯೂ ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕಿ ಕಂಬ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಟೋಟಲಾಗಿ 5 ಕಂಬಗಳನ್ನ ಹಾಕ್ತಿದ್ದೀನಿ ನಾನಿಲ್ಲಿ. ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ ಮಾಡಿ ಡಬಲ್ ಕ್ರೋಶದ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶಾ ಮಾಡ್ತಿದ್ದೇನೆ. ಈ ಡಿಸೈನಲ್ಲಿ ಆಲ್ಮೋಸ್ಟ್ ಡಬಲ್ ಕ್ರೋಶಾನೇ ಬರುತ್ತೆ ನಿಮಗೆ. ಈ ರೀತಿ ಇದು ಬ್ಯಾಕ್ ಸೈಡ್ ಬರಬೇಕು ಡಿಸೈನು. ಸೊ ಇಲ್ಲಿ 5th ಒನ್ನು ಡಬಲ್ ಕ್ರೋಶಾ ಮಾಡ್ತಿದ್ದೀನಿ ನಾನು. ಡಬಲ್ ಕ್ರೋಶಾ ಮಾಡಬೇಕು. ಡಬಲ್ ಕ್ರೋಶಾ ಮಾಡಿದ ಮೇಲೆ ನೆಕ್ಸ್ಟ್ ಈಗ 5 ಚೈನ್ಸ್ ಹಾಕ್ಕೋಬೇಕು. ಫಸ್ಟು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ಸ್ ಹಾಕ್ಕೊಂಡು 1 2 3 4 5 ಡಬಲ್ ಕ್ರೋಶಾ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 5 ಚೈನ್ಸ್ ಹಾಕ್ಕೊಳ್ಳೋಣ. 3 4 5 ಚೈನ್ಸ್ ಹಾಕ್ಕೊಂಡು ಡಿಸೈನ್ನ ಈಗ ಅಪೋಸಿಟ್ ಟರ್ನ್ ಬ್ಯಾಕ್ ಸೈಡ್ ಅಥವಾ ಈ ರೀತಿ ಟರ್ನ್ ಮಾಡೋಣ. ಸೀರೆ ಫ್ರಂಟ್ ಸೈಡ್ ಅದು, ಬಟ್ ಡಿಸೈನ್ದು ಬ್ಯಾಕ್ ಸೈಡು. ಸೊ ಈ ರೀತಿ ಬ್ಯಾಕ್ ಸೈಡು ಡಿಸೈನ್ ಟರ್ನ್ ಮಾಡಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲ್ಗಡೆ ನಿಡಲ್ ಹಾಕಿ ದಾರ ತಂದು ಈ 5 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನಿಡಲ್ ಮೇಲಿನ ದಾರನ ಮೇಲೆ ಮೇಲೆತ್ತಿ ಅಲ್ಲೊಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಈಗ ಲಾಕ್ ಮಾಡೋಣ. ಈ ರೀತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿದಾಗ ಡಿಸೈನ್ ಲಾಕ್ ಮಾಡಿ ಬೀಡ್ ಹಾಕಿ, ಅಂದರೆ ಅದು ಫ್ರಂಟ್ ಸೈಡಿಗೆ ಬರುತ್ತೆ ನಾವು ಸೀರೆನ ಪೂರ್ತಿ ಆದಮೇಲೆ. ಸೊ ಬೀಡ್ ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶಾ ಮಾಡಬೇಕು. ಡಬಲ್ ಕ್ರೋಶಾ ಮಾಡಿ ನೆಕ್ಸ್ಟ್ ಇಲ್ಲಿ ಪಿಕಾಟ್ಸ್ ಹಾಕ್ಕೊಳ್ಳೋಣ. ಸೊ ಡಬಲ್ ಕ್ರೋಶಾ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಈ ಮಾಡಿ ಡಬಲ್ ಕ್ರೋಶಾದ ಹಿಂದ್ಗಡೆ ಹೋಗಿ ಲಾಕ್ ಮಾಡಬೇಕು ಈ 3 ಚೈನ್ನ. ಆವಾಗ ನಿಮಗೆ ಒಂದು ಪಿಕಾಟ್ ಶೇಪ್ದು ಡಿಸೈನು ಬರುತ್ತೆ. ಸೊ ಇಲ್ಲಿ ಮತ್ತೆ ನೀಡಲ್ ಒಂದು ಸತಿ ದಾರ ಸುತ್ತಿ ಈ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಈ ಮಾಡಿ ಡಬಲ್ ಕ್ರೋಶಾದ ಹಿಂದ್ಗಡೆ ಹೋಗಿ ಲಾಕ್ ಮಾಡಿ ಪಿಕಾಟ್ ಮಾಡಬೇಕು. ಸೊ ಟೋಟಲ್ ಇಲ್ಲಿ 5 ಪಿಕಾಟ್ಸ್ ಡಿಸೈನ್ ಮಾಡ್ತಿದ್ದೀನಿ ನಾನು. ಇಲ್ಲಿ ಪಿಕಾಟ್ಸ್ ಬೇಡ ಅನ್ನೋರು ನೀವು ಪಿಕಾಟ್ ಬದಲಿ ಒಂದು ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ ಯೂಸ್ ಮಾಡಿ. ಪಿಕಾಟ್ಸ್ ಡಿಸೈನ್ ನಮಗೆ ಲೈಕ್ ಆಗಲ್ಲ ಅಂತ ಅನ್ನೋರು, ಇಲ್ಲ ನಡೆಯುತ್ತೆ ಅಂದರೆ ಇದೇ ರೀತಿ ಡಿಸೈನ್ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಡಿಸೈನು. ಇಲ್ಲ ಅಂದರೆ ಅಷ್ಟೇ ಮಾತ್ರ ಒಂದೊಂದು ಬೀಡ್ ಆ್ಯಡ್ ಮಾಡಿ, ಅಂದರೆ ಅದು ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಇಲ್ಲಾಂದರೆ ಅಲ್ಲೂ ಕಂಬನೇ ಆದರೆ ಅಷ್ಟೊಂದು ಲುಕ್ ಕಾಣೋಂಗಿಲ್ಲ, ಫಸ್ಟು ಕಂಬ ಹಾಕಿರ್ತೀವಲ್ಲ ನಾವು, ಅದಕ್ಕೋಸ್ಕರ
ಪಿಕಾಟ್ಸ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ, ಅದ್ರ ಬದಲು ಬೀಡ್ಸ್ ಹಾಕಿದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ 5th ಒನ್ ನಾನು ಪಿಕಾಟ್ ಮಾಡ್ತಿದ್ದೀನಿ. ಸೊ 5th ಒನ್ ಪಿಕಾಟ್ಸ್ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಫಸ್ಟ್ ಬೀಡ್ ಹಾಕಿದ್ದೀನಿ, ಆಮೇಲೆ 5 ಪಿಕಾಟ್ಸ್ ಮಾಡಿದ್ದೀನಿ. 5 ಪಿಕಾಟ್ಸ್ ಆದಮೇಲೆ ಒಂದು ಡಬಲ್ ಕ್ರೋಶಾ ಹಾಕ್ಕೋಬೇಕು. ಅದಕ್ಕೆ ಯಾವುದೇ ರೀತಿ ಪಿಕಾಟ್ಸ್ ಮಾಡಬಾರ್ದು, ಒಂದು ಸಿಂಗಲ್ ಡಬಲ್ ಕ್ರೋಶಾ ಹಾಕ್ಕೋಬೇಕು. ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು, ಈಗ ಇದು ಮೇನ್ ಡಿಸೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಕಂಬ ಮಾಡ್ಕೋಬೇಕು, ಇಲ್ಲಾಂದರೆ ಡಿಸೈನು ಅಷ್ಟು ಲುಕ್ ಕಾಣೋದಿಲ್ಲ. ಸೊ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಕಂಬ ಮಾಡ್ಕೋಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನು. ಇದೇ ರೀತಿ ಮತ್ತು 5 ಡಬಲ್ ಕ್ರೋಶಾ ಕಂಬಗಳನ್ನ ಹಾಕಬೇಕು. ನಾವು ಫಸ್ಟಲ್ಲಿ 5 ಕಂಬ ಹಾಕಿದ್ವಲ್ಲ, ಸೊ ಇಲ್ಲೂ ಕೂಡ 5 ಡಬಲ್ ಕ್ರೋಶಾ ಕಂಬನ ಹಾಕ್ತಿದ್ದೀನಿ. 5 ಡಬಲ್ ಕ್ರೋಶಾ ಕಂಬ ಆದಮೇಲೆ ಚೈನ್ಸ್ ಹಾಕೊಳ್ಳೋಣ. 2 3 4 5 ಚೈನ್ಸ್ ಹಾಕಿ ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಫಸ್ಟ್ ಕಂಬ ಏನಿರುತ್ತಲ್ಲ ಆ ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ ಕಾಣಿಸುತ್ತೆ, ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಈ 5 ಚೈನ್ನ ಲಾಕ್ ಮಾಡಬೇಕು. ಸೊ ಇಲ್ಲಿ ನಾವು ಫಸ್ಟ್ ಡಿಸೈನಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ತೀವಿ. ಇಲ್ಲಿ ಫಸ್ಟು ಡಬಲ್ ಕ್ರೋಶಾ ಕಂಬದ ಮೇಲೆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ ಮಾಡಿದ ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿ 3 ಚೈನ್ ಹಾಕ್ಕೊಂಡು ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡಿ ಒಂದು ಪಿಕಾಟ್ ಡಿಸೈನ್ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು, ಮತ್ತು ಒಂದು ಡಬಲ್ ಕ್ರೋಶಾ ಕಂಬ ಮಾಡಿ 3 ಚೈನ್ಸ್ ಹಾಕ್ಕೊಂಡು ಮಾಡಿದ ಕಂಬದ ಹಿಂದ್ಗಡೆ ಹೋಗಿ ಲಾಕ್ ಮಾಡಿ ಪಿಕಾಟ್ ಮಾಡಬೇಕು. ಸೊ ಇಲ್ಲಿ ಟೋಟಲಾಗಿ 5 ಪಿಕಾಟ್ಸ್ ಮಾಡ್ತಿದ್ದೀವಿ. 5 ಪಿಕಾಟ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಅದೇ 5 ಚೈನ್ ಗ್ಯಾಪ್ಗೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶಾ ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಪಿಕಾಟ್ಸ್ ಮಾಡೋ ಹಾಗಿಲ್ಲ, ಜಸ್ಟ್ ಒಂದು ಸಿಂಗಲ್ ಪ್ಲೇನಾಗಿ ಡಬಲ್ ಕ್ರೋಶಾ ಮಾಡಬೇಕು. ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈಗ ಡಿಸೈನ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲೂ ಕೂಡ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಟೋಟಲಾಗಿ ಇಷ್ಟು 5 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. 5 ಡಬಲ್ ಕ್ರೋಶಾ ಕಂಬ ಆದಮೇಲೆ 5 ಚೈನ್ಸ್ ಹಾಕ್ಕೋಬೇಕು. 5 ಚೈನ್ಸ್ ಹಾಕ್ಕೊಂಡು ಈಗ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಫಸ್ಟ್ ಡಬಲ್ ಕ್ರೋಶದ ಹೋಲ್ ಗ್ಯಾಪ್ ಮೇಲೆ ಇರುತ್ತಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅಲ್ಲೇ ಬ್ಯಾಕ್ ಸೈಡಿಂದನೇ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶಾ ಕಂಬ ಮಾಡಿ ಅದಕ್ಕೆ ಪಿಕಾಟ್ಸ್ ಮಾಡಿಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಡಿಸೈನ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. 5 ಪಿಕಾಟ್ಸ್ ಮಾಡ್ಕೊಂಡು ಹೋಗಿ ಡಿಸೈನ್ನ. ಸೊ ಪೂರ್ತಿ ಆದಮೇಲೆ ಇದು ಬ್ಯಾಕ್ ಸೈಡ್ ಈ ರೀತಿ ಕಾಣಿಸ್ತಿದೆ ಇದು. ಸೊ ಅದು ನಾನು ತೋರಿಸಿದ್ನಲ್ಲ ಡಿಸೈನು, ಅದು ಫ್ರಂಟ್ ಸೈಡು. ಸೊ ಈಗ ಇದು ಬ್ಯಾಕ್ ಸೈಡಿಗೆ ತೋರಿಸ್ತಿದ್ದೀನಿ ನಾನು ಪೂರ್ತಿ. ನಿಮಗೆ ಈ ಟೈಪ್ ಲೈಕ್ ಆಯ್ತಂದರೆ ಈ ಟೈಪ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶಾ ಮಾಡಿದ್ಮೇಲೆ ಎಕ್ಸ್ಟ್ರಾ 2 ಚೈನ್ ಹಾಕಿ ಗಂಟು ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ದಾರನ. ನೀವು ನಾರ್ಮಲಾಗಿ ನಮಗೆ ಇದೇ ಟೈಪ್ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇದನ್ನೇ ಫ್ರಂಟ್ ಸೈಡಿಂದ ಹಾಕೋಬೋದು, ಬಟ್ ಇದು ಬ್ಯಾಕ್ ಸೈಡು ನಾನು ಹಾಕಿರೋ ಪ್ರಕಾರ ಇದು ಬ್ಯಾಕ್ ಸೈಡ್ ಡಿಸೈನು. ಸೊ ಫ್ರಂಟ್ ಸೈಡು ಈ ರೀತಿ ಕಾಣಿಸ್ತಿದೆ, ಒಂಥರ ಚೇಂಜ್ ಕಾಣಿಸ್ತಿದೆ. ನಾರ್ಮಲ್ ನಾವು ಯಾವಾಗಲೂ ಯಾವುದು ಡಿಸೈನ್ ಹಾಕ್ತೀವಲ್ಲ, ಸೊ ಅದು ಡಿಸೈನ್ ಹೇಗೆ ಕಾಣಿಸುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಣಿಸುತ್ತೆ. ಅಂದರೆ ಬ್ಯಾಕ್ ಸೈಡಿಂದ ಹೇಗೆ ಕಾಣಿಸ್ತಿರುತ್ತಲ್ಲ, ಸೊ ಆ ರೀತಿ ಫ್ರಂಟ್ ಸೈಡ್ ಕಾಣಿಸ್ತಿದೆ. ನಿಮಗೆ ಯಾವ ರೀತಿ ಲೈಕ್ ಆಗುತ್ತೆ ನೀವು ಆ ರೀತಿ ಹಾಕೋಬೋದು. ನಿಮಗಿದು ಈ ಡಿಸೈನೇ ಇಷ್ಟ ಆದರೆ ನೀವು ಇದನ್ನ ಸೀರೆನ ಫ್ರಂಟ್ ಸೈಡಿಂದನೇ ಹಾಕ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.